ಕುಂಭ, ಸಾಲಗಳು ಕಡಿಮೆಯಾಗುತ್ತವೆ, ಹಣ ಹೆಚ್ಚಾಗುತ್ತದೆ. ಈ ಯುಗಾದಿ 2026ರಲ್ಲಿ ಆರಂಭದಲ್ಲಿ ನಿಮ್ಮ ಹಣಕಾಸು ಸ್ವಲ್ಪ ಭಾರವಾಗಿರುವಂತೆ ಅನಿಸಬಹುದು, ಖರ್ಚುಗಳು ಹೆಚ್ಚಾಗಬಹುದು. ಆದ್ದರಿಂದ ಹಣವನ್ನು ಜಾಗರೂಕತೆಯಿಂದ ಬಳಸುವುದು ಮುಖ್ಯ. ಸಮಯ ಕಳೆದಂತೆ ನಿಧಾನವಾಗಿ ಪರಿಸ್ಥಿತಿ ಉತ್ತಮ ದಿಕ್ಕಿನಲ್ಲಿ ಸಾಗುತ್ತದೆ. ಈ ಅವಧಿ ನಿಮಗೆ ಉತ್ತಮ ಹಣಕಾಸು ಯೋಜನೆ ಮತ್ತು ಶಿಸ್ತನ್ನು ಕಲಿಸುತ್ತದೆ. ಅಕ್ಟೋಬರ್ ಸಮಯದಲ್ಲಿ ಗುರುವಿನ ಸಂಚಾರದಿಂದ ಆದಾಯದಲ್ಲಿ ಸುಧಾರಣೆ ಕಾಣಬಹುದು. ಸಾಲಗಳನ್ನು ತೀರಿಸಲು ಸಹಾಯವಾಗಬಹುದು ಮತ್ತು ಆರ್ಥಿಕ ಒತ್ತಡ ಕಡಿಮೆಯಾಗುತ್ತದೆ. ಇದಾದರೂ ಎರಡನೇ ಮನೆಯಲ್ಲಿ ಶನಿ ಇರುವುದರಿಂದ ಖರ್ಚುಗಳು ಸ್ವಲ್ಪ ಹೆಚ್ಚಾಗಿರಬಹುದು. ಆದ್ದರಿಂದ ಖರ್ಚಿನ ಮೇಲೆ ನಿಯಂತ್ರಣ ಬಹಳ ಮುಖ್ಯ. ರಾಹು ಹೊಸ ಆರ್ಥಿಕ ಅವಕಾಶಗಳನ್ನು ತರಬಹುದು. ಅಗತ್ಯವಿದ್ದಾಗ ಬ್ಯಾಂಕ್ ಅಥವಾ ಬೇರೆ ಮೂಲಗಳಿಂದ ಹಣದ ಸಹಾಯವೂ ಸಿಗಬಹುದು. ಒಟ್ಟಾರೆ ಈ ಯುಗಾದಿ ನಿಧಾನವಾದ ಆರ್ಥಿಕ ಸ್ಥಿರತೆ, ಉತ್ತಮ ಹಣ ನಿರ್ವಹಣೆ ಮತ್ತು ಸಾಲ ಕಡಿತಕ್ಕೆ ಉತ್ತಮ ಅವಕಾಶಗಳನ್ನು ನೀಡುತ್ತದೆ. ನಿಮ್ಮ ಪ್ರೇಮ ಜೀವನ, ಕುಟುಂಬ ಮತ್ತು ಹಣಕಾಸಿನ ಬಗ್ಗೆ ಇನ್ನಷ್ಟು ತಿಳಿಯಲು ಇಂದು ನಮ್ಮ ಆಸ್ಟ್ರೋಲೈಟ್ ಪಂಡಿತರನ್ನು ಸಂಪರ್ಕಿಸಿ.